ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ. ವಚನದ ಭಾವಾರ್ಥ: ನಮ್ಮನ್ನು ರಕ್ಷಿಸಬೇಕಾದವರೇ ನಮಗೆ ಹಾನಿ ಮಾಡಿದರೆ ಅಥವಾ ನಮ್ಮ ನಂಬಿಕೆಗೆ ದ್ರೋಹ ಬಗೆದರೆ ಅದನ್ನು ಯಾರಿಗೂ ಹೇಳಲಾಗದ ಪರಿಸ್ಥಿತಿಯನ್ನು ಬಸವಣ್ಣನವರು ಇಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಮನೆಯ ಒಳಗಿನ ಒಲೆ ಉರಿದರೆ ಹೊರಗೆ ಹೋಗಿ ಬದುಕಬಹುದು, ಅಂದರೆ ಸಣ್ಣ ಸಮಸ್ಯೆಗಳನ್ನು ನಿಭಾಯಿಸಬಹುದು. ಆದರೆ ನಾವು ನಿಂತಿರುವ ಭೂಮಿಯೇ ಉರಿಯತೊಡಗಿದರೆ, ಜಗತ್ತಿನಾದ್ಯಂತ ಸಂಕಷ್ಟ ಎದುರಾದಾಗ ಎಲ್ಲಿಗೆ ಹೋಗುವುದು? ಏರಿ ನೀರುಂಬಡೆ ಕೆರೆಯ ನೀರನ್ನು ಹಿಡಿದಿಡಬೇಕಾದ ಏರಿಯೇ ನೀರನ್ನು ಕುಡಿದುಬಿಟ್ಟರೆ, ಬೇಲಿಕೆಯ ಮೇವಡೆ ಬೆಳೆಯನ್ನು ರಕ್ಷಿಸಬೇಕಾದ ಬೇಲಿಯೇ ಬೆಳೆ ತಿಂದರೆ ಬೆಳೆಯನ್ನು ಉಳಿಸುವವರಾರು? ನಾರಿ ತನ್ನ ಮನೆಯಲ್ಲಿ ಕಳುವಡೆ ಮನೆಯನ್ನು ನೋಡಿಕೊಳ್ಳಬೇಕಾದ ಗೃಹಿಣಿಯೇ ಕಳ್ಳತನ ಮಾಡಿದರೆ, ನಂಬಿಕೆಗೆ ಪಾತ್ರರಾದವರು ದ್ರೋಹ ಬಗೆದಾಗ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಅಮೃತದಂತಿರಬೇಕಾದ ತಾಯಿಯ ಹಾಲೇ ವಿಷವಾಗಿ ಮಗುವನ್ನು ಕೊಂದರೆ, ಅತ್ಯಂತ ಆಪ್ತರು ಅಥವಾ ಜೀವಾಧಾರಿತ ಸಂಬಂಧಗಳೇ ವಿಷಪೂರಿತವಾದರೆ ಇನ್ಯಾರಿಗೆ ದೂರು ನೀಡಲು ಸಾಧ್ಯ? ಸಾರಾಂಶ: ಸಮಾಜದಲ್ಲಿ ರಕ್ಷಕರೇ ಭಕ್ಷಕರಾದಾಗ, ನಂಬಿಕಸ್ಥರೇ ಮೋಸ ಮಾಡಿದಾಗ ಎದುರಾಗುವ ಅಸಹಾಯಕತೆಯನ್ನು ಈ ವಚನ ಎತ್ತಿ ತೋರಿಸುತ್ತದೆ. ಅಂತಿಮವಾಗಿ ಇಂತಹ ಸ್ಥಿತಿಯಲ್ಲಿ ನ್ಯಾಯಕ್ಕಾಗಿ ಕೂಡಲ ಸಂಗಮ ದೇವನನ್ನೇ ಪ್ರಾರ್ಥಿಸಬೇಕು ಎಂಬುದು ಇದರ ಆಶಯ.